ತುಂಬಾ ಇಂಪಾರ್ಟೆಂಟ್. ಓಕೆ, ಇವತ್ತು ಅರೌಂಡ್ 3 o'clock ಮಾಡೋ ಕ್ಲಾಸ್. 3 o'clock ಕ್ಲಾಸ್ ಮಾಡುವ. ಸೊ 1 hour ಎಕ್ಸ್ಪ್ಲೇನ್ ಮಾಡ್ತೀನಿ. 2 to 3 ಕಂಪ್ಲೀಟ್ ಎನ್ ಅವರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆ ವರ್ಕ್ ಸರ್ವರ್. ನೀವು ಏನು ನಿಮ್ ಜಾಬ್ ಕೇವಲ ಸರ್ವರ್ ಸಿಸ್ಟಮ್ ವರ್ಕ್ ಇರಲ್ಲ, ಕೇವಲ ಸರ್ವರ್ ಹ್ಯಾಂಡ್ ಮೇಂಟೈನ್ ಮಾಡೋದು ಮಾತ್ರ ಕೆಲಸ. ಆಯ್ತಾ? ಸೊ ನಿಮ್ಗೆ ಯು ವಿಲ್ ಗೆಟ್ ಅ ಜಾಬ್ ಡೇಟಾ ಸೆಂಟರ್ ಜಾಬ್ ಸಿಗ್ಬೋದು. ಆಯ್ತಾ? ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಸರ್ವರ್ ಇದ್ರೆ, ಸ್ಟಾರ್ಟ್ಅಪ್ ಇದ್ರೆ, ಸೊ ನೀವು ಅದ್ರ ಕೂಡ ಅಪ್ಲೈ ಮಾಡಬಹುದು. ಓಕೆ, ನೆನಪಿ. ರೆಸ್ಯೂಮ್ ಹೆಲ್ಪ್ ಮಾಡ್ತೇನೆ ಹೇಗ್ ಮಾಡ್ಬೇಕಂತ. ರೆಸ್ಯೂಮ್ ಹೆಲ್ಪ್ ಕೊಡ್ತೇನೆ ಹೇಗ್ ಪ್ರಿಪೇರ್ ಮಾಡ್ಬೇಕಂತ. ನೋಡ್ಕೊಳ್ಳಿ, VSS ಅಂದ್ರೆ ಹೇಳಿ ವಾಲ್ಯೂಮ್ ಶಾಡೋ ಕಾಪಿ. It's a technology that includes Microsoft Windows that can be create backup copies or snapshot of computer files of volume. ಅಂದ್ರೆ ಇದ ನೀವೇನಾದ್ರು ಈ ವಾಲ್ಯೂಮ್ ಶಾಡೋ ಕಾಪಿ ಎನೇಬಲ್ ಮಾಡಿದ್ರೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಈ ನಿಮ್ಮ ಸಿ ಡ್ರೈವ್ ಫೈಲ್ಸ್ ಎಲ್ಲ ಇರುತ್ತೆ ಅಲ್ವಾ? ಸೊ ಆ ಫೈಲ್ಸ್ ಎಲ್ಲ ಡಿಲೀಟ್ ಆದ್ರೆ, ಸೊ ನಿಮ್ಗೆ ಏನ್ ಬೇಕಾಗುತ್ತೆ ಹೇಳಿ, ಬ್ಯಾಕಪ್ ಬೇಕಾಗುತ್ತೆ ಅಲ್ವಾ? ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ನಿಮ್ ಸರ್ವರ್, ಸ್ಕ್ರೀನ್ ಕಾಣಿಸ್ತಿಲ್ವಾ? ಓಕೆ, ಸೊ ಇದ್ರಲ್ಲಿ ಇದು ನಿಮ್ ಸರ್ವರ್. ಓಕೆ, ಈ ಸರ್ವರ್ ಹ್ಯಾಂಡಲ್ ಮಾಡ್ತಿರೋ ಯಾರು ಹೇಳಿ? ನೀವು ಅಲ್ವಾ? ಸೊ ಮನು ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಅಥವಾ ಚಿರು ಆಗಿರ್ಬೋದು. ಸೊ ಈ 3 ಜನ ಏನ್ ಮಾಡ್ತಾರೆ, ಸರ್ವರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಸರ್ವರ್ಸ್ ಅಲ್ವಾ? ಈ ಸರ್ವರ್ ಅಲ್ಲಿ ಹಾರ್ಡ್ ಡಿಸ್ಕ್ ಇರುತ್ತೆ, ಕರೆಕ್ಟಾ? ಹಾರ್ಡ್ ಡಿಸ್ಕ್ ಇರ್ತದೆ. ಹಾರ್ಡ್ ಡಿಸ್ಕ್ ಏನಿರುತ್ತೆ ಹೇಳಿ, ಫೈಲ್ಸ್ ಇರ್ತದೆ. ಸಿ ಡ್ರೈವ್ ಇರ್ಬೋದು, ಡಿ ಡ್ರೈವ್, ಇ ಡ್ರೈವ್, ಈ ತರ ಫೈಲ್ ಇರ್ತದೆ. ಓಕೆ, ಸಿ ಡ್ರೈವ್ ಇರುತ್ತೆ ಹೇಳಿ, ಸಿ ಡ್ರೈವ್ ಅಲ್ಲಿ ಆಲ್ಮೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಅಲ್ವಾ? ಸೊ ಡಿ ಡ್ರೈವ್ ಅಲ್ಲಿ ಎಲ್ಲ ಫೈಲ್ಸ್ ಅಲ್ಲಿ ಇರುತ್ತೆ, ಕರೆಕ್ಟಾ? ಈ ಡ್ರೈವ್ ಕೂಡ ಎಲ್ಲ ಫೈಲ್ಸ್ ಅಲ್ಲಿ ಇರುತ್ತೆ. ಸೊ ಈ ಫೈಲ್ಸ್ ನೀವೇನ್ ಮಾಡ್ತೀರಾ, ಯೂಸರಿಗೆ ಆಲ್ರೆಡಿ ಶೇರ್ ಮಾಡಿದ್ರ ಅಲ್ವಾ? ಸೊ ಯೂಸರ್ ಯಾರು ಹೇಳಿದ್ರಿ ಹೇಳಿ? ಫಾರ್ ಎಕ್ಸಾಂಪಲ್ ಯೂಸರ್ AD ನೀವು ಯೂಸರ್ ಕ್ರಿಯೇಟ್ ಮಾಡ್ತೀರಲ್ವಾ? ಫಾರ್ ಎಕ್ಸಾಂಪಲ್ ರಾಮ್ ಆಗಿರ್ಬೋದು, ಡೇವಿಡ್ ಆಗಿ ಯೂಸರ್. ಈ ಯೂಸರ್ ಏನ್ ಮಾಡ್ತೀರಾ, ಈ ಯೂಸರ್ ಲಾಗಿನ್ ಆಗ್ತಾರೆ, ಕರೆಕ್ಟಾ? ಆಗ್ತಾರ ಇಲ್ಲ ಅದ ಸಿಸ್ಟಮ್ ಅಲ್ಲಿ ಲಾಗಿನ್ ಆದ ತಕ್ಷಣ ಅವರು ಈ ಸಿಸ್ಟಮ್ ಜೊತೆಗೆ ಆ ಸ್ಪೆಸಿಫಿಕ್ ಫೈಲ್ ಅನ್ನು ಅವರು ಆಕ್ಸೆಸ್ ಮಾಡ್ತಾರೆ, ಕರೆಕ್ಟಾ? ಸೊ ಬೈ ಮಿಸ್ಟೇಕ್ ರಾಮ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರುವಂತ ಫೈಲ್ಸ್ ಡಿಲೀಟ್ ಮಾಡ್ತಾರೆ, ಸೊ ಡಿಲೀಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಬೇಕಾಗುತ್ತೆ ಹೇಳಿ, ಐ ವಾಂಟ್ ಪ್ರೀವಿಯಸ್ ಬ್ಯಾಕಪ್. ಅವ್ರು ಕೇಳ್ತಾರೆ, ನಂಗೆ ಫೈಲ್ ಬೈ ಮಿಸ್ಟೇಕ್ ಡಿಲೀಟ್ ಆಗಿದೆ, ನಂಗೆ ಫೈಲ್ ಬೇಕಂತ ಅಲ್ವಾ? ಸೊ ನೀವೇನ್ ಮಾಡ್ತೀರಾ, ಫೈಲ್ ಬ್ಯಾಕಪ್ ಬೇಕಂದಾಗ ಏನ್ ಮಾಡ್ತೀರಾ, ನೀವು ಹೋಗಿ ಬ್ಯಾಕಪ್ ಚೆಕ್ ಮಾಡ್ತೀರಾ ಅಲ್ವಾ? ನೀವೇನ್ ಮಾಡ್ತೀರಾ, ಬ್ಯಾಕಪ್ ಚೆಕ್ ಮಾಡ್ತೀರಾ. ಯಾಕಂದ್ರೆ ನೀವೇನ್ ಮಾಡಿದ್ರೆ ವಿಂಡೋಸ್ ಅವರ ಬ್ಯಾಕಪ್ ಎಲ್ಲ ಮಾಡಿದಿರಾ, ಕರೆಕ್ಟಾ? ರೂಲ್ ಏನೇನು ಮಾಡಿದ್ರಲ್ವಾ? ಯಾರು ಏನ್ ಮಾಡಿದ್ರೆ ಹೇಳಿ, ವಿಂಡೋಸ್ ಸರ್ವರ್ ಬ್ಯಾಕಪ್. ಈ ವಿಂಡೋಸ್ ಸರ್ವರ್ ಬ್ಯಾಕಪ್ ರೂಲ್ ಏನೇನು ಮಾಡಿದ್ರ? ಸೊ ಆ ರೀಸನ್ಗೋಸ್ಕರ ನಿಮ್ಮ ಬ್ಯಾಕಪ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಹೇಳಿ, ಬ್ಯಾಕಪ್ ಫಸ್ಟ್ ಪಾಯಿಂಟ್ ಇಲ್ಲಿ NAS ಅಲ್ವಾ? ಎಕ್ಸ್ಟರ್ನಲ್ ಡಿವೈಸ್, NAS ಆಗಿರೋದು, ಪಾಸ್ ಆಗಿರ್ಬೋದು, ಇದೆಲ್ಲ ಎಕ್ಸ್ಟರ್ನಲ್ ಡಿವೈಸ್ ಅಲ್ವಾ? ಎಕ್ಸ್ಟರ್ನಲ್ ಡಿವೈಸ್. ನೆಕ್ಸ್ಟ್ ಎಲ್ಲಿ ಸ್ಟೋರ್ ಮಾಡ್ತೀರಿ ಡಾಟಾನ? ಹಾರ್ಡ್ ಡಿಸ್ಕ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅಲ್ವಾ? ಇಲ್ಲಾದ್ರೆ ಸರ್ವರ್ ಹಾರ್ಡ್ ಡಿಸ್ಕ್ ಅಲ್ಲಿ ಅಲ್ವಾ? ಸರ್ವರ್ ಹಾರ್ಡ್ ಡಿಸ್ಕ್ ಅಲ್ಲಿ ನೀವು ಬ್ಯಾಕಪ್ ಅನ್ನ ಸ್ಟೋರ್ ಮಾಡ್ಕೊಳ್ತೀರಿ. ಇಲ್ಲಿ ಹೋಗಿ ಬ್ಯಾಕಪ್ ಡಾಟಾ ತಗೊಳ್ತೀರಾ. ಬಟ್ ಬ್ಯಾಕಪ್ ಶೆಡ್ಯೂಲ್ ಯಾವಾಗ ಮಾಡ್ತೀರಾ? ಯಾವ ಬ್ಯಾಕಪ್ ಶೆಡ್ಯೂಲ್ ಮಾಡ್ತೀರಾ? ಬ್ಯಾಕಪ್ ಶೆಡ್ಯೂಲ್ ಮಾಡ್ಬೇಕಲ್ವಾ, ಯಾವ ಟೈಮ್ ಬ್ಯಾಕಪ್ ತಗೊಳ್ಬೇಕಂತಲ್ವಾ, ಕರೆಕ್ಟಾ? ಹೌದೇ ಇಲ್ಲ? ಸೊ ಬ್ಯಾಕಪ್ ಶೆಡ್ಯೂಲ್ ಮಾಡ್ತೀರಾ, ಅದಕ್ಕೆ ಏನಂತ ಹೇಳಿ, ಬ್ಯಾಕಪ್ ಶೆಡ್ಯೂಲ್ ಮಾಡ್ತೀರಾ. ಸೊ ಯಾವ ಶೆಡ್ಯೂಲ್ ಮಾಡ್ತೀರಾ ನೀವು ಬ್ಯಾಕಪ್ ಅಲ್ಲಿ? ಎವ್ರಿ ಡೇ ಯಾವಾಗ ಹೇಳಿ? 11 PM
ಎವ್ರಿ ಡೇ 11 PM ಅಲ್ಲಿ ಏನಾಗ್ಬೇಕು ಹೇಳಿ, ಡಾಟಾ ಬ್ಯಾಕಪ್ ಆಗ್ಬೇಕು. ಓಕೆ, ಎವ್ರಿ ಡೇ 11 PM ಅಲ್ಲಿ ಎಲ್ಲಾ ಡೇಟಾ ಬ್ಯಾಕಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವ್ರು ಬ್ಯಾಕಪ್ ಆಗಲ್ಲ ನೆನಪಿರ್ಲಿ. ಓಕೆ, ಇವ್ರು ಏನ್ ಮಾಡ್ಯಾರ ಅಂದ್ರೆ ರಾಮ್ ಮೆಂಬರು, ಸೊ ಬೈ ಮಿಸ್ಟೇಕ್ ಆಗಿ 10 AM ಅಲ್ಲಿ 10 AM ಫೈಲ್ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡ್ಯಾರ ಹೇಳಿ, ಫೈಲ್ ಡಿಲೀಟ್ ಮಾಡಿದ್ದಾರೆ. ಓಕೆ, ಡಿಲೀಟ್ ಮಾಡಿದ್ದಾರೆ 10 AM ಅಲ್ಲಿ. ಓಕೆ, ಬಟ್ ಅವ್ರಿಗೆ ಆ ಫೈಲ್ ಅರ್ಜೆಂಟ್ ಬೇಕೇ ಬೇಕು, ಆ ಫೈಲ್ ಬೇಕೇ ಬೇಕು. ಓಕೆ, ಬಟ್ ನಮ್ ಬ್ಯಾಕಪ್ ಯಾವಾಗ ಹೇಳಿ, ಅವರ್ಲಿ ಒಂದ್ಸಲ. ಬಟ್ ನಮ್ ಬೇಕಾಗಿರೋ ಬ್ಯಾಕಪ್ ನಂಗೆ ಡಿಲೀಟ್ ಆಗಿದೆ, ನಂಗೆ ವಿತಿನ್ 10 ಮಿನಿಟ್ ನಂಗೆ ಬ್ಯಾಕಪ್ ಬೇಕು ಅಲ್ವಾ. ಸೊ ಹೇಗ್ ತಗೋತೀರಿ ಬ್ಯಾಕಪ್ ಅಲ್ವಾ. ಸೊ ಆ ರೀಸನ್ಗೋಸ್ಕರ ನೀವ್ ಯಾವ ಆಪ್ಷನ್ ಯೂಸ್ ಮಾಡ್ಬೇಕಂತ ಸರ್ವರ್ ಅಲ್ಲಿ, ಯಾವ್ದು ಹೇಳಿ, VSS. ಏನ್ ಹೇಳಿ, you have to use the called as a VSS backup. VSS backup ಯೂಸ್ ಮಾಡಬೇಕಾಗುತ್ತೆ. ಇದೇನಾಗುತ್ತಂದ್ರೆ ಎವ್ರಿ 10 ಸೆಕೆಂಡ್ 10 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಬ್ಯಾಕಪ್ ತಗೊಳ್ತಾ ಇರ್ತದೆ, ವರ್ಷನ್ ಬ್ಯಾಕಪ್ ತಗೊಳ್ತಾ ಇರ್ತದೆ. ಓಕೆ, ಅಂದ್ರೆ ಈಗ ಈಗ ಯೂಸರ್ ಒಂದು ಫೈಲ್ ಅಪ್ಲೋಡ್ ಮಾಡಿದ್ದಾರೆ, ಫೈಲ್ ಡಿ ಡ್ರೈವ್ ಅಥವಾ ಈ ಡ್ರೈವ್ ಅಲ್ಲಿ ಎವ್ರಿ 5 ಮಿನಿಟ್ಸ್ ಅಲ್ಲಿ ಅದು ಬ್ಯಾಕಪ್ ತಗೊಳ್ತದೆ. ರಿಸೀವ್ ಮಾಡ್ತಿರ್ತದೆ, ಡಿಲೀಟ್ ಆಗಲ್ಲ, ಅಂದ್ರೆ ಸ್ಟೋರ್ ಮಾಡುತ್ತೆ ಬ್ಯಾಕಪ್ ಅಲ್ಲಿ. ಅದೇ ಸ್ಟೋರ್ ಮಾಡ್ತಾರೆ ಸರ್ವರ್ಲೆ, ಹಾರ್ಡ್ ಡಿಸ್ಕ್ ಸ್ಟೋರ್ ಮಾಡುತ್ತೆ. ಡಿಸ್ಅಡ್ವಾಂಟೇಜ್ ಏನ್ ಹೇಳಿ, ನಿಮ್ ಸರ್ವರ್ ಹಾರ್ಡ್ ಡಿಸ್ಕ್ ಸ್ವಲ್ಪ ಇದಾಗತ್ತೆ, ಏನ್ ಹೇಳಿ, ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಕನ್ಸ್ಯೂಮ್ ಜಾಸ್ತಿ ಮಾಡುತ್ತೆ. ಓಕೆ, ಅದ ನೀವು ಲೈಕ್ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ವೀಕ್ ಒನ್ಸ್ ನೀವು ಡಿಲೀಟ್ ಮಾಡಬಹುದು. ಯಾಕೆ, ಒರಿಜಿನಲ್ ಫೈಲ್ ಆಲ್ರೆಡಿ ಇಲ್ಲಿದೆ ಅಲ್ವಾ. ಸೊ ಇದನ್ನ ನೀವು ಚೆಕ್ ಮಾಡಿ ಡಿಲೀಟ್ ಕೂಡ ಮಾಡಬಹುದು. ಹೌದು, ಸರ್ವರ್ ಡಿಲೀಟ್ ಮಾಡಿರುತ್ತೆ, ಹೌದು, ಬ್ಯಾಕಪ್ ಸ್ಟೋರ್ ಆಗುತ್ತೆ. ಓಕೆ, ಇದಕ್ಕೆ ಹೇಳ್ತಾರೆ ನಾವು VSS. ಓಕೆ, ಆಟೋಮೆಟಿಕ್ ಡಿಲೀಟ್ ಆಗಲ್ಲ. ಓಕೆ, ಸೊ ಕ್ಲಿಯರ್ ಆಯ್ತಲ್ಲ VSS ಯಾಕೆ ಮಾಡ್ತಂತಲ್ವಾ. ಸೊ VSS ಮಾಡ್ಬೇಕಂದ್ರೆ ಫಸ್ಟ್ ನೀವೇನ್ ಕೇಳಿ, ಸರ್ವರ್ ಡಿಸ್ಕ್ ಮ್ಯಾನೇಜ್ಮೆಂಟ್ ಹೋಗ್ಬೇಕು ಆಯ್ತಾ. ಅಲ್ಲಿ ಹೋಗಿ ನಿಮ್ಗೆ ಯಾವ ಡಿಸ್ಕ್ ಅಲ್ಲಿ ನೀವು VSS ಎನೇಬಲ್ ಮಾಡ್ತೀರಾ, ಸಿ ಡ್ರೈವ್ ಅಲ್ಲ, ಡಿ ಡ್ರೈವ್, ಈ ಡ್ರೈವ್ ಅಲ್ಲ ಅಂತ. ಸೊ ಆ ಡ್ರೈವ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಹೋಗ್ಬೇಕು. ಓಕೆ, ನೆನಪಿರ್ಲಿ ಪ್ರಾಪರ್ಟೀಸ್. ಸೊ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿ, ಅಲ್ಲಿ ಪ್ರಾಪರ್ಟೀಸ್ ಅಲ್ಲಿ ಶೆಡೋ ಕಾಪಿ ಮೇಲೆ ಕ್ಲಿಕ್ ಮಾಡ್ಬೇಕು. ಶೆಡೋ ಕಾಪಿ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಡಿಸೇಬಲ್ ಆಗಿರುತ್ತೆ. ಓಕೆ, ನೀವು ಅದನ್ನ ಎನೇಬಲ್ ಮಾಡ್ರ ಆಯ್ತು. ಓಕೆ, ಎನೇಬಲ್ ಮಾಡಿದ ನಂತರ ಇಲ್ಲಿ ಕೊಡ್ಬೇಕು ಎಷ್ಟು ಸೈಜ್ ನೀವು ತಗೊಳ್ತೀರಾ, KB ವಾಯ್ಸ್, MB ವಾಯ್ಸ್, GB ವಾಯ್ಸ್, ಮಿನಿಮಮ್ ಸೈಜ್ ನೆಕ್ಸ್ಟ್ ಇದು ಇಲ್ಲಿ ಪ್ರಾಪರ್ಟೀಸ್ ಹೋದ ನಂತರ ಇಲ್ಲಿ ಪ್ರಾಪರ್ಟಿ ಹೋಗ್ತಿರಲ್ವಾ. ಸೊ ಪ್ರಾಪರ್ಟೀಸ್ ಹೋದ ನಂತರ ಈಗ ಅಲ್ಲಿ ಶೆಡೋ ಕಾಪಿಯಲ್ಲಿ ನೀವು ಅದು ಯಾವ ಡಿಸ್ಕ್ ತಗೊಳ್ತಿರಲ್ವಾ, ಸಿ ಡ್ರೈವ್, ಡಿ ಡ್ರೈವ್ ಅಂತ, ಅಲ್ಲಿ ಹೋಗಿ ಎನೇಬಲ್ ಮಾಡ್ಬೇಕಾಗತ್ತೆ. ಓಕೆ, ಮಾಡ್ತೀವಿ. ಓಕೆ, ಫಸ್ಟ್ ಇಲ್ಲಿ ನೀವು ಇಲ್ಲಿ ಶೆಡ್ಯೂಲ್, ಯಾವ ಶೆಡ್ಯೂಲ್ ಬೇಕು ಆ ಶೆಡ್ಯೂಲ್ ತಗೊಂಡ್ರೆ ಆಯ್ತು ಅಷ್ಟೇ, ಅದು ಆಟೋಮೆಟಿಕ್ ಆಗಿ ವರ್ಷನ್ ಬ್ಯಾಕಪ್. ಸೊ ಇದನ್ನ ಲ್ಯಾಬ್ ತೋರಿಸಿ ಹೇಗೆ ಮಾಡೋದಂತ. ಈಗ ಫಸ್ಟ್ ಸರಿ, ನೆನಪಿದೆಯಾ? ಯಾಕಂದ್ರೆ ಕಂಪ್ನಿ ಅಜೂರ್ ಕೂಡ ಇರುತ್ತೆ ಆಯ್ತಾ, ಎಲ್ಲ ಕಲಿತು ಅಜೂರ್ ಯಾವ್ದೋ ಒಂದು ಇದ್ದೇ ಇರುತ್ತೆ. ನೀವು ಸರ್ವ್ ಅಡ್ಮಿನಿಸ್ಟ್ರೇಟರ್ ನಿಮ್ ಕೆಲಸ ಕೇಳ ಕಂಪ್ನಿ ಸರ್ವ್ ಮಾತ್ರ ಮಾಡೋದಿಲ್ಲ, ಕ್ಲೌಡ್ ಸರ್ವ್ ಕೂಡ ಏನ ಮಾಡ್ಲಿ.